ಬಿಜೆಪಿಗೆ ಬಂಡಾಯ ರಾಜಕೀಯ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಈಶ್ವರಪ್ಪ ಶಿವಮೊಗ್ಗದಿಂದ ಬಂಡಾಯ ಸ್ಪರ್ಧೆ ನಿಶ್ಚಿತ ಅಂತ ಹೇಳಿಕೊಂಡಿದ್ದಾರೆ. ಜೊತೆಗೆ ಬೆಂಬಲಿಗರ ಸಭೆ ಕೂಡ ನಡೆಸಿದ್ದಾರೆ. ಅತ್ತ ಕೊಪ್ಪಳದ ಟಿಕೆಟ್ ವಂಚಿತ ಸಂಗಣ್ಣ ಕರಡಿ ಅವರು ಬಂಡಾಯವಾಗಿ ಸ್ಪರ್ಧೆ ಮಾಡೋದ್ರ ಬಗ್ಗೆ ಚಿಂತನೆ ನಡೆಸ್ತಾ ಇದ್ದಾರೆ. ಅವರ ತೀರ್ಮಾನ ಕೂಡ ನಾಳೆ ಪ್ರಕಟ ಆಗುತ್ತೆ. ಅತ್ತ ನೋಳಂಬ ಲಿಂಗಾಯತರಿಗೆ ಯಡಿಯೂರಪ್ಪ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅಂತ ಮಾಜಿ ಮಂತ್ರಿ ಮಾಧುಸ್ವಾಮಿ ಗರಂ ಆಗಿದ್ದಾರೆ. ಸೋಮಣ್ಣಗೆ ಟಿಕೆಟ್ ಕೊಟ್ಟಿರೋದಕ್ಕೂ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಆದರೆ ಪಕ್ಷ ಬಿಡುವ ಬಗ್ಗೆ ಚಿಂತನೆ ನಡೆಸಿಲ್ಲ. ಕಾಂಗ್ರೆಸ್ನ ಪ್ರಮುಖರು ಸಂಪರ್ಕಿಸಿಲ್ಲ. ಯಡಿಯೂರಪ್ಪ ಮೊದಲು ನಮ್ಮೊಂದಿಗೆ ಮಾತನಾಡಲಿ, ಆಮೇಲೆ ಮಿಕ್ಕಿದ್ದೆಲ್ಲ ಅಂತ ಹೇಳಿದ್ದಾರೆ. ಇನ್ನು ಮಾಜಿ ಸಿಎಂ ಡಿ.ವಿ. ಸದಾನಂದ ಗೌಡರ ವಿಚಾರದಲ್ಲೂ ಕೂಡ ಸಸ್ಪೆನ್ಸ್ ಮುಂದುವರೆದಿದೆ. ನಾಳೆ ಸುದ್ದಿಗೋಷ್ಠಿ ನಡೆಸುತ್ತಾರೆ. ಈ ಮಧ್ಯೆ ಅತೃಪ್ತರ ಜೊತೆಗೆ ಮಾತನಾಡುವುದಾಗಿ ಯಡಿಯೂರಪ್ಪ ತಿಳಿಸಿದ್ದಾರೆ. ಅದರಂತೆ ಇಂದು ಸಂಜೆ 3 ಬಾರಿ ಮಾಧುಸ್ವಾಮಿಗೆ ಕರೆ ಮಾಡಿದ್ದಾರೆ ಬಿಎಸ್ವೈ. ಆದರೆ ಅವರು ನೋ ರೆಸ್ಪಾನ್ಸ್, ಮಾತಾಡಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಸಂಧಾನ ವಿಫಲ. ದೊಡ್ಡವರು ಫೋನ್ ಮಾಡಿಬಿಡ್ತಾರೆ, ಈ ಪಾರ್ಟಿ ನಮ್ಮ ತಾಯಿ ಅಂತ ದೊಡ್ಡವ್ರು ಹೇಳಿದ ಮೇಲೆ ವಾಪಸ್ ತಗೊಂಡ್ಬಿಡ್ತಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೆ ನಿಲ್ತೀನಿ, ಗೆಲ್ಸಕ್ಕೆ ಆಶೀರ್ವಾದ ಮಾಡಿ ಅಂದೆ. ಆ ಕುಟುಂಬದ ರಾಜಕಾರಣ ಕರ್ನಾಟಕದಲ್ಲಿರೋದ್ರಿಂದ ಮೋದಿ ಅಲ್ಲಿ ಹೋರಾಟ ಮಾಡ್ತಾರೆ, ಕರ್ನಾಟಕ ರಾಜ್ಯದಲ್ಲಿ ನಾವು ಹೋರಾಟ ಮಾಡ್ತೀವಿ ಕುಟುಂಬದ ವಿರುದ್ಧ. ರಾಘವೇಂದ್ರ ಅವರನ್ನು ಸೋಲಿಸಿ ಗೆದ್ದ ತಕ್ಷಣ ಬಿಜೆಪಿ ಮತ್ತು ನಾನು ಹೋಗನೆ. ಯಾತಕ್ಕೆ ನನ್ನ ಸುಮ್ಮನಿದ್ದವನ್ನ ಮನೇಲಿದ್ದವನ್ನ ಕರ್ಕೊಂಡು ಹೋಗಿ ನಿಲ್ಲೇಬೇಕು ಅಂತೇಳಿ ಈ ರೀತಿ ಅವಮಾನ ಮಾಡಕ್ಕೆ ಏನ್ ಕಾರಣ? ಯಡಿಯೂರಪ್ಪನವರು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಹೋಗ್ತಾವ್ರೆ. ಬರೀ ನನಗೊಬ್ನಿಗೆ ಮೋಸ ಮಾಡಲ್ಲ, ಇಡೀ ನಮ್ಮ ಸಮಾಜಕ್ಕೆ, ನೊಳಂಬೆ ವೀರಶೈವ ಸಮಾಜಕ್ಕೆ ಮೋಸ ಮಾಡೋರೆ. ನಾನೇ 4-5 ಬಾರಿ ಕಾಲ್ ಮಾಡಿದ್ದೇನೆ, ಮಾತನಾಡಿದ್ದೇನೆ. ಕರಡಿ ಸಂಗಣ್ಣ ಅವರು ನಮ್ಗೆ ಇಷ್ಟವಂತ ಪಕ್ಷದ ಮುಖಂಡರು. ಯಾವ ಕಾರಣಕ್ಕೂ ಆ ರೀತಿ ಒಂದು ನಿರ್ಧಾರಕ್ಕೆ ತಗೊಳ್ಬಾರ್ದು. ಅಲ್ರೈಟ್, ಇಲ್ಲ ಇರ್ಬೋದು. ಒಂದು ಟಿಕೆಟ್ನ ಒಬ್ಬ ಅಭ್ಯರ್ಥಿಗೆ ಕೊಡದ ಕೂಡಲೇ ಅದು ಸಮಾಜಕ್ಕಾದ ಅವಮಾನ ಅಂತಲ್ಲ. ಹಂಗಲ್ಲ, ಇವ್ರಿಗೆ ಯಾಕೆ ಹೇಳಿದ್ರು, ಏನು ಹೇಳಿದ್ರು ಅದನ್ನ ಯಡಿಯೂರಪ್ಪನವ್ರು ಉತ್ತರ ಕೊಟ್ಕೊಳ್ಳಿ. ಪ್ರಾಮಿಸ್ ಯಾಕಂದ್ರೆ ಈಗ ಅದು ಬಂದಿರೋದು ಅದೇ, ಮಾಧುಸ್ವಾಮಿ ನಾನು ಸುಮ್ಮನೆ ಕೂತಿದ್ದೆ, ಯಡಿಯೂರಪ್ಪನವ್ರು ಬಂದ್ರು ಅಂತಾರೆ. ಸದಾನಂದ ಗೌಡ ನಾನು ಸುಮ್ಮನೆ ಕೂತಿದ್ದೆ, ಯಾರೋ 3 ಜನ ಮಹಾನ್ ನಾಯಕರು ಬಂದು ನನಗೆ ಎಪ್ಸಿದ್ರು ಅಂತಾರೆ. ಅಲ್ವಾ? ಹಂಗೆ ಅದು. ಹಂಗಾಗಿ ಅದಕ್ಕೆಲ್ಲ ಯಡಿಯೂರಪ್ಪನವರ ಉತ್ತರ ಕೊಟ್ಕೊಳ್ಳಿ, ನಮಗೆಲ್ಲ ಸಂಬಂಧ. ಬಟ್ ನನಗೆ ಈಶ್ವರಪ್ಪನವ್ರದ್ದು ಒಂದು ಅರ್ಥ ಆಗಿಲ್ಲ. ಕುಟುಂಬ ರಾಜಕಾರಣ ಅಪೋಸ್ ಮಾಡೋದು ಸರಿ ಇದೆ, ದಟ್ ಕಾನ್ಸೆಪ್ಟ್ ವೈಸ್ ಇಟ್ಸ್ ವೆರಿ ಗುಡ್. ಅದು ಗುಡ್ ಕಾನ್ಸೆಪ್ಟ್. ಅದು ಅಂದ್ರೆ ಕುಟುಂಬ ರಾಜಕಾರಣಕ್ಕೆ ಜಾಗ ಕೊಡಬಾರ್ದು, ಬಲಿ ಹಾಕ್ಬೇಕು ಅದಕ್ಕೆ ಸಿಕ್ಕಿದ ಕಡೆ ಅಂತ. ಕರೆಕ್ಟ್ ಅದು ಸರಿ. ಬಟ್ ನೀವು ಟಿಕೆಟ್ ಕೇಳ್ತಿರೋದು ಕುಟುಂಬದ ಒಳಗಡೆನೆ ತಾನೇ. ಹಾವೇರಿನಲ್ಲಿ ಇಫ್ ಯು ಆರ್ ಆಸ್ಕಿಂಗ್ ಎ ಟಿಕೆಟ್ ಫಾರ್ ಎನ್ ಆರ್ಡಿನರಿ ವರ್ಕರ್, ಯು ವುಡ್ ಹ್ಯಾವ್ ಬೀನ್ ಎ ಟ್ರೂ ಹೀರೋ. ಹಾಗಲ್ವಲ್ಲ? ಅಲ್ಲೂ ನೀವು ಮಗನಿಗೆ ಕೇಳ್ತಿರುತ್ತಾನೆ.